NCERT ಅಂತ ಏನೊಂದು ದೊಡ್ಡ ಶಿಕ್ಷಣ ಮತ್ತು ಸಂಶೋಧನೆ ತರಬೇತಿ ಕೇಂದ್ರ ಏನಿದೆ, ರಾಷ್ಟ್ರೀಯ ತರಬೇತಿ ಕೇಂದ್ರ, ಆ ತರಬೇತಿ ಕೇಂದ್ರದ ಲೋಗೋ ಇದೆಯಲ್ಲ, ಅದನ್ನು ಮುಖ್ಯವಾಗಿ ತೊಗೊಂಡಿರೋದೇ ಇದೇ ನಮ್ಮ ಮಸ್ಕಿ ಪ್ಲೇಸ್ನಿಂದ. ಅದರ ಉಬ್ಬು ಶಿಲ್ಪ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಇದು ಜಡೆ ಇರೋದ್ರಿಂದ ಅವರು ಇದು ಜಟಲಿಂಗೇಶ್ವರ ದೇವಸ್ಥಾನ ಅಂತ ಅವ್ರು ಹೇಳಿದ್ರು ಸರ್. ಇದು ಹಾಂ ಸರ್, ಶಿವನ ಜಟೆ. ಹಾಂ ಸರ್. ಸರ್ ನಮಸ್ಕಾರ. ನಾವು ಮಸ್ಕಿಯ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಸರ್, ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ. ಈ ದೇವಸ್ಥಾನ ಈಗಿರ್ತಕ್ಕಂಥ ಸ್ಥಳ ನಾವು ಟಾಪಲ್ಲಿ ಪೀಕಲ್ಲಿದ್ದೀವಿ, ಲಾಸ್ಟಲ್ಲಿ ದೇವಸ್ಥಾನ ಸರ್, ಫುಲ್ ಪೀಕಲ್ಲಿ. ಬಟ್ ನಾವು ನಿಂತಿರ್ತಕ್ಕಂಥ ಮೈದಾನ ಸ್ಥಳ, ಇದ್ರ ಸುತ್ತಲೂ ಏನು ಈ ಕಲ್ಲಿನ ಒಂದು ಇವು ಕಾಣುತ್ತಲ್ಲ ಸರ್, ಈ ಗುಡ್ಡಗಳು, ಇವೆಲ್ಲ ನವಾಶಿಲಾಯುಗದ ಮಾನವರು ಬದುಕಿ ಹೋದಂಥ ಗುಹೆ ಪಟರೆಗಳೆಲ್ಲ ಇಲ್ಲಿದ್ದಾವೆ ಸರ್. ಅಂದರೆ ಇದರ ಹಿಂಭಾಗದಲ್ಲಿ ಆ ರೇಖಾಚಿತ್ರಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ನಮ್ಮ ಮಸ್ಕಿ ಒಂದು ನಿಯೋಲಿಥಿಕ್ ಸೈಟ್ ಅನ್ಲಿಕ್ಕೆ ಇಲ್ಲೆಲ್ಲ ಸಾಕ್ಷ್ಯಾಧಾರಗಳು ನಮಗೆ ಲಭ್ಯ ಆಗ್ತಾವೆ ಸರ್. ಅದರ ಹಿಂಭಾಗದಲ್ಲಿ ಸಾಕಷ್ಟು ರೇಖಾಚಿತ್ರಗಳನ್ನು ನೋಡ್ಬೋದು, ಅವು ಗುಹೆ ಪಟರೆಗಳನ್ನು ನೋಡ್ಬೋದು. ಒಂದು ದೊಡ್ಡ ಹುಲಿಯ ಪಟ್ಟೆ ಹುಲಿ ಚಿತ್ರ ಕೂಡ ಇಲ್ಲಿ ಲಭ್ಯ ಇದೆ ಸರ್. ಹುಲಿಯ ಚಿತ್ರದ ಬಗ್ಗೆ ಹೇಳ್ತಿದ್ರಿ, ಪಟ್ಟೆ ಇರೋದು ಹುಲಿ ಚಿತ್ರ. ಈಗ ನೋಡಿ, ಯಾರೋ ಒಬ್ಬ ಚಿತ್ರಕಾರ ಒಂದು ಚಿತ್ರ ಬಿಡಿಸ್ತಾನೆ ಅಂದರೆ ಒಂದು ಕಲ್ಪನೆ ಇರುತ್ತೆ, ಇಲ್ಲಾಂದ್ರೆ ನೋಡಿರ್ತಾರೆ. ಎಸ್ ಸರ್. ಸೊ ಈಗ ಆದಿಮಾನವ ಅಥವಾ ನಮ್ಮ ಹಿಂದಿನ ಪೂರ್ವಜರು ಆ ಥರದ ಒಂದು ಹುಲಿಯ ಚಿತ್ರ ಒಂದು ಬಂಡೆ ಮೇಲೆ ಬಿಡಿಸಿದ್ದಾರೆ ಅಂದರೆ ಇಲ್ಲಿ ಹುಲಿಗಳು ನೋಡಿದ್ರೆ ಅವರು ಅಥವಾ ಇದ್ವಾ ಅಥವಾ ಈ ವಾಸ್ ಇಟ್ ಓನ್ಲಿ ಕಲ್ಪನೆ? ಇಲ್ಲ ಸರ್, ಅವಶ್ಯವಾಗಿ ಇದ್ದಿರ್ತಾವೆ ಸರ್. ಯಾಕಂದರೆ ಈ ನಮ್ಮ ಭಾಗ ಏನಿದೆ, ಕ್ರಿಸ್ತಪೂರ್ವ ಕಾಲದಲ್ಲಿ ಒಂದು ಬೃಹದಾಕಾರದ ಅರಣ್ಯ ಪ್ರದೇಶ ಇದ್ದಿರ್ಬೋದು ಸರ್ ಇದು. ಯಾಕಂದರೆ ಪಕ್ಕದಲ್ಲಿ ಒಂದು ಉಪನದಿನೇ ಇದೆ ಸರ್, ಇವಾಗ ಹಳ್ಳ ಅಂತ ಕರೀತಾರೆ ಅದನ್ನು. ಅದಕ್ಕೆ ಮಾರಲ್ದಿನಿ ಹತ್ರ ಒಂದು ಚಿಕ್ಕ ಡ್ಯಾಮ್ ಕೂಡ ಕಟ್ಟಿದ್ದಾರೆ ಸರ್ ಅದನ್ನು. ಅದೊಂದು ಉಪನದಿ. ಅಂದರೆ ಇದು ನದಿಯ ಒಂದು ಹತ್ತಿರದ ಸ್ಥಳ ಆಗಿರೋದ್ರಿಂದ, ಇದು ನೈಸರ್ಗಿಕವಾಗಿಯೂ ಅತ್ಯಂತ ವಿಶೇಷವಾಗಿರೋದ್ರಿಂದ ಇಲ್ಲಿ ಕ್ರೂರ ಮೃಗಗಳು ಇದ್ದಂಥ ಸಾಧ್ಯತೆ ಇದೆ ಸರ್ ತೀರ. ಹಾಗಾಗಿನೇ ನೋಡಿ ಅದನ್ನು ಬೇಟೆಯಾಡಿ ಇಲ್ಲ ನೋಡಿದಂಥ ಒಂದು ಅನುಭವದೊಂದಿಗೆ ಚಿತ್ರಿಸಲಾಗಿದೆ ವಿನ ಸುಮ್ಮನೆ ಕಾಲ್ಪನಿಕವಾಗಿ ಬರೆದಿಲ್ಲ ಸರ್ ಅವು ಬರೆದಿಲ್ಲ ಯಾವುದೇ ಚಿತ್ರಗಳನ್ನು. ಯಾಕಂತೇಳಿದ್ರೆ ಈ ಕೃಷ್ಣಾ ನದಿ ದಡ ಏನು ಬರುತ್ತಲ್ಲ ಸರ್, ಇಲ್ಲಿದ್ದ ಒಂದು 60 ಕಿಲೋಮೀಟರ್ ಹೋದ್ರೆ ಕೃಷ್ಣಾ ನದಿ ಬರುತ್ತೆ. ಯಾವ ಲಿಂಗಸೂರ? ಲಿಂಗಸೂರು ದಾಟಿ ಹೋಗಿ ಸರ್ ಅಲ್ಲಿ ನಾರಾಯಣಪುರ ಡ್ಯಾಮ್. ನಾರಾಯಣಪುರ ಸ್ವಲ್ಪ ಮುಂದಕ್ಕೆ ಆಗ್ತದೆ. ನಾರಾಯಣಪುರ ಡ್ಯಾಮ್ ಕಟ್ಟಿರೋದೇ ಕೃಷ್ಣಾ ನದಿಗೆ. ಬಟ್ ಆ ಏನು ನದಿ ತಟ ಇದೆ, ಆ ನದಿ ತಟದಲ್ಲೂ ಅಲ್ಲಲ್ಲಿ ಇಂಥ ಗುಡ್ಡಗಳನ್ನು ನಾವು ನೋಡ್ಬೋದು. ಆ ಭಾಗದಲ್ಲಿ ಅಲ್ಲಿ ನಿಯೋಲಿಥಿಕ್ ಸೈಟ್ಗಳಿದಾವೆ ಸರ್. ಅಂದರೆ ಅಲ್ಲಿ ಬದುಕಿದಂಥ ಜನಗಳು ದೊಡ್ಡ ದೊಡ್ಡ ಬೃಹತ್ತಾಕಾರದ ಆನೆ ಚಿತ್ರಗಳನ್ನು ಚಿತ್ರಿಸಿದ್ದಾರೆ. ಆನೆಗಳಿದಾವೆ ಸರ್ ಅಲ್ಲಿ. ಅತ್ಯಂತ ದೊಡ್ಡ ಒಂದು ಕೋರೆಯಲ್ಲು ಹೊಂದಿದಂಥ ಆನೆಗಳು, ಬೃಹತ್ ಕಾಡಾನೆಗಳನ್ನು ರೇಖಾಚಿತ್ರದಲ್ಲಿ ಚಿತ್ರಿಸಲಾಗಿದೆ. ಇದರ ಅರ್ಥ ಈ ಭಾಗದಲ್ಲಿ ಹಾನಿ ಉಲೆ ಎಲ್ಲ ಇದ್ದಂಥ ಪ್ಲೇಸ್ ಸರ್ ಇವೆಲ್ಲ. ಅಂದರೆ ಅಂಥ ಒಂದು ಕಾಡಿದ್ದು. ಎಸ್ 100% ಸರ್. ಅಂದರೆ ಈಗ ಸುಮಾರು 2-3 ಸಾವಿರ ವರ್ಷಗಳ ಹಿಂದೆ ಈ ಬಹುಶಃ ಈ ಒಂದು ಸರ್ಫೇಸಿನ ಚಿತ್ರಣ ಹಿಂಗೆ ಇರಲಿಕ್ಕಿಲ್ಲ, ಬೇರೆ ರೀತಿಯಲ್ಲಿದ್ದು ತದೇಕವಾಗಿ ಕ್ರಮೇಣವಾಗಿ ಇದೊಂದು ಬಯಲು ಭೂಮಿ ಆಗ್ತಾ ಬಂದಿದೆ ಸರ್ ಇದು. ಅಂದರೆ ಮಾನವನ ಈ ಅಗ್ರಿಕಲ್ಚರ್ ಚಟುವಟಿಕೆಗಳು ಡೆವಲಪ್ ಆಗಿ ಮಳೆಗಳು ಕಡಿಮೆ ಆಗಿ ಇಂಥ ಒಂದು ಏನಾರು ಬದಲಾವಣೆಗಳು ಆಗ್ತಾ ಈ ಥರ ಆಗಿ ಅವೆಲ್ಲ ನಶಿಸಿ ಹೋಗಿರ್ಬೋದು ಸರ್. ಅಂದರೆ ವಾಸಸ್ಥಳಕ್ಕಿಲ್ಲದೆ ಹೋಗಿ ಮಾನವರ ಅತಿಯಾದ ಬೇಟೆಯಾಡುವಿಕೆ ಇಂಥವೆಲ್ಲ ಹಾವಳಿಗಳು ಜಾಸ್ತಿ ಆದಾಗ ಹೋಗಿರ್ಬೋದು ಸರ್. ಇಲ್ಲೇ ನಮ್ಮ ಮಸ್ಕಿ ಈ ಗುಡ್ಡದಲ್ಲಿನೇ ಸಹ ಅಂದರೆ ಒಂದು ತಲೆಮಾರಿನ ಹಿಂದೆ ನಮ್ಮ ತಾತ ಅವರು ಹೇಳಿರೋದನ್ನೇ ನಾವು ಕೇಳಿದ್ವಿ, ಇಲ್ಲಿ ಚಿರತೆಗಳೆಲ್ಲ ಇದ್ವಂತೆ ಸರ್. ಚಿರತೆಗಳು ಇದ್ವಂತೆ. ಹಾಗಾಗಿ ಇಲ್ಲಿ ಬೋವಿ ಸಮಾಜದವ್ರು ಕಲ್ಲು ಹೊಡಿಬೇಕಾದ್ರೆ, ಅವ್ರ ವೃತ್ತಿ ಕಲ್ಲು ಹೊಡಿಯೋದು, ಅವರು ಕಲ್ಲು ಹೊಡಿಬೇಕಾದ್ರೆ ಬೆಂಕಿನ ಸದಾ ಬಳಸ್ತಿದ್ರಂತೆ, ಯಾವುದೇ ಕ್ರೂರ ಮೃಗಗಳು ಬಂದು ದಾಳಿ ಮಾಡಬಾರ್ದು ಅಂತೇಳಿ. ಅಂಥ ಪುರಾವೆಗಳು ಅವನ್ನ ನಾವು ಖುದ್ದು ಕೇಳಿದ್ದೀವಿ ಸರ್ ನಾವು. ಈಗಲೂ ಉದಾಹರಣೆ ನೋಡಬೇಕು ಅಂತಂದರೆ ಹಂಪಿ, ದರೋಜಿ ಈ ಕಡೆ ಎಲ್ಲ ಈಗಲೂ ಚಿರತೆಗಳು ಸೈಟ್ ಆಗ್ತಿರ್ತಾವಲ್ಲ. ಹೌದೌದು, ಗುಡ್ಡಗಳ ಮೇಲೆ ಕರಡಿಗಳಂತೂ ಸಹಜ ಇದ್ದೇ ಇದೆ ಸರ್. ಹಂಗಾಗಿ ನಮ್ಮ ಭಾಗದಲ್ಲಿಯೂ ಸಹ ನಮ್ಮ ಈ ಬೆಟ್ಟ ಗುಡ್ಡದಲ್ಲಿನೂ ಕ್ರೂರ ಮೃಗಗಳು ವಾಸಿಸಿ ಹೋಗಿರೋದಕ್ಕೆ ಉದಾಹರಣೆ ನೋಡಿದವ್ರು ಇದ್ದಾರೆ ಸರ್ ಮೊದಲು. ಅಂದರೆ ಹಳೆ ತಲೆಮಾರಿನವರು ನೋಡಿ ಹೇಳಿರೋದೆ ಸರ್, ಅದೇನು ಕಾಲ್ಪನಿಕವಾದದ್ದಲ್ಲ. ಯಾಕಂದರೆ ಇದು ಕೂಡ ಏನು ಇಲ್ಲದೆ ಇರೋಂಥ ಪ್ಲೇಸ್ ಅಲ್ಲ. ಇಲ್ಲಿನೂ ಎಲ್ಲ ಕ್ರೂರ ಮೃಗಗಳು ಅಂದರೆ ದೊಡ್ಡ ಅಭಯಾರಣ್ಯ ಇರಲಿಕ್ಕಿಲ್ಲ, ಬಟ್ ಮೃಗಗಳಂತೂ ವಾಸ ಮಾಡಿದ ಸ್ಥಳ ಸರ್ ಇದು. ಓಕೆ, ಹಾಗಾದ್ರೆ ಈಗೆಲ್ಲೂ ಆ ದೇವಸ್ಥಾನದ ವಿಶೇಷ ಸರ್, ಬೆಟ್ಟದ ಮಲ್ಲಿಕಾರ್ಜುನ. ಸರ್, ಈ ಬೆಟ್ಟದ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಲ್ಯಾಣಿ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ ಸರ್ ಇದು. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಮೂಲವಾಗಿ
ಈ NCERT ಅಂತ ಏನೊಂದು ದೊಡ್ಡ ಶಿಕ್ಷಣ ಮತ್ತು ಸಂಶೋಧನೆ ತರಬೇತಿ ಕೇಂದ್ರ ಏನಿದೆ, ರಾಷ್ಟ್ರೀಯ ತರಬೇತಿ ಕೇಂದ್ರ, ಆ ತರಬೇತಿ ಕೇಂದ್ರದ ಲೋಗೋ ಇದೆಯಲ್ಲ, ಅದನ್ನು ಮುಖ್ಯವಾಗಿ ತೊಗೊಂಡಿರೋದೇ ಇದೇ ನಮ್ಮ ಮಸ್ಕಿ ಪ್ಲೇಸ್ನಿಂದ. ಅದರ ಉಬ್ಬು ಶಿಲ್ಪ ನಾವಿಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ ಸರ್. ಅಂದರೆ NCERT ಲೋಗೋ ಇನ್ಸ್ಪೈರ್ಡ್ ಫ್ರಮ್ ದಿಸ್ ಟೆಂಪಲ್. ಎಸ್ ಸರ್ 100%. ಅದನ್ನು ನಾವು ಇದನ್ನ ಇವಾಗ ಪ್ರತ್ಯಕ್ಷವಾಗಿಯೇ ನೋಡ್ಬೋದು. ಉಬ್ಬು ಶಿಲ್ಪದಲ್ಲಿ ನಮಗೆ ಲಭ್ಯ ಇದೆ. ಬನ್ನಿ ನೋಡಿ. ನೋಡೇ ಬಿಡೋಣ ಬನ್ನಿ. ಮುಂದ್ಗಡೆಯಿಂದ ಮೆಟ್ಲಿದಾವೆ ಸರ್ ಮೇಲೆ ಬರೋಕೆ. ಇಲ್ಲಿದ್ದ ಒಳ್ಳೆ ವ್ಯೂ. ಉತ್ತರ ಕರ್ನಾಟಕನ ಬಯಲು ಸೀಮೆ ಅಂತ ಕರೀತಾರೆ ಗೊತ್ತಾ ನೀವು? ಹೌದಾ, ಬಯಲು ಸೀಮೆ ಹೌದಾ ಅಲ್ವಾ ಅಂತ ಡೌಟ್ ಏನಾದ್ರು ಒಂಚೂರು ಇದ್ದರೆ ಒಂದ್ಸಲ ಈ ಶಾರ್ಟ್ ನೋಡ್ಬಿಡಿ. ಈ ವ್ಯೂ ನೋಡ್ರಿ, ಇದು ಬಯಲು ಸೀಮೆ ಹೌದಾ ಅಲ್ವ ಗೊತ್ತಾಗುತ್ತೆ. ಎಲ್ಲಿ ನೋಡ್ರಿ ಬರೀ ಬಯಲೆ, ಸಂಪೂರ್ಣ ಬಯಲು ಪ್ರದೇಶ. ಅಲ್ಲೆಲ್ಲ ಎಲ್ಲ ಕಡೆ ಹೊಲಗಳು ಸರ್. ಇದು ಈಗ ಇದು ಕಾಣೋದು ಇದು ದೇವಸ್ಥಾನ ಸರ್. ಇದ್ರ ಸುತ್ತ ಚಿತ್ರಗಳಿದಾವೆ ಸರ್, ಉಬ್ಬು ಶಿಲ್ಪಗಳಿದಾವೆ. ಆಮೇಲೆ ಇದೊಂದು ದಾಳಿಗೊಳಗಾಗಿರೋ ದೇವಸ್ಥಾನ ಸರ್. ಯಾಕಂದರೆ ನಮ್ಮ ಹಿಂದೂಯಿಸಮಲ್ಲಿ ದೇವಸ್ಥಾನಗಳಿಗೆ ಗೋಪುರ, ಕಳಸ ಎಲ್ಲ ಇದ್ದೇ ಇರುತ್ತೆ ಸರ್. ಬಟ್ ಈ ನಮ್ಮ ದೇವಸ್ಥಾನದ ಮೇಲ್ಗಡೆ ಗೋಪುರ, ಕಳಸ ಎಲ್ಲ ಬಿಲ್ಡ್ ಆಗಿರೋದು ಏನಿಲ್ಲ ಸರ್. ಅಂದರೆ ಮುಂದ್ಗಡೆ ನಾವು ನೋಡಿದರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅಲ್ಲಲ್ಲಿ ಒಡೆದೋಗಿರ್ತಕ್ಕಂಥ ಒಂದು ಅವಶೇಷಗಳನ್ನು ನಾವು ನೋಡ್ಬೋದು ಸರ್. ಇದು ಮಸ್ಕಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಆರಾಧನೆ ಮಾಡ್ತಾರೆ ಸರ್. ಕೆಲವು ಸಂಶೋಧಕರು ಏನು ಹೇಳ್ತಾರೆ, ಇಲ್ಲ ಇದು ಜಟಲಿಂಗೇಶ್ವರ ದೇವಸ್ಥಾನ ಅಂತಲೂ ಹೇಳ್ತಾರೆ ಸರ್. ಈ ದೇವಸ್ಥಾನದಲ್ಲಿ ಒಂದು ಮೂರ್ತಿ ಇದೆ. ಆ ಮೂರ್ತಿಗೆ ಜಡೆ ಇದೆ ಸರ್. ಹಿಂದ್ಗಡೆ ಮೂರ್ತಿ ಮುಖ ಮಾತ್ರ ಇದೆ, ಜಡೆ ಇದೆ. ಬಟ್ ಇದನ್ನು ತಲಾಂತರದಿಂದ ಆರಾಧನೆ ಮಾಡ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಅಂತ ಮಸ್ಕಿಲಿ ಆರಾಧನೆ ಮಾಡಲಾಗ್ತದೆ ಸರ್. ಇದನ್ನು ಐತಿಹಾಸಿಕವಾಗಿ ಅಂದರೆ ಧಾರ್ಮಿಕ ಒಂದು ಹಿನ್ನೆಲೆಯಿಂದ 2ನೇ ಶ್ರೀಶೈಲ ಅಂತೆಲ್ಲ ಹೇಳ್ತಾರೆ ಸರ್ ಲೋಕಲಲ್ಲಿ. ಬಟ್ ಇದು ದೇವಸ್ಥಾನ ಇದೊಂದು ಐತಿಹಾಸಿಕ ದೇವಸ್ಥಾನ ಸರ್. ಈ ದೇವಸ್ಥಾನದ ಮೇಲ್ಗಡೆ ಅನೇಕ ಉಬ್ಬು ಚಿತ್ರಗಳು, ವರ್ಣಚಿತ್ರಗಳು, ನಾವು ಉಬ್ಬು ಶಿಲ್ಪಗಳನ್ನು ಮತ್ತು ಅನೇಕ ಕಲಾಕೃತಿಗಳನ್ನು ನೋಡ್ಬೋದು ಸರ್. ಈಗ ಅದನ್ನು ನೋಡೋಣ ಬನ್ನಿ ಸರ್. ಸರ್ ನೋಡಿ, ಈ ದೇವಸ್ಥಾನದ ಭಾಗದಲ್ಲಿ, ಇದು ದೇವಸ್ಥಾನದ ಪಶ್ಚಿಮ ಭಾಗ ಸರ್, ಗರ್ಭಗುಡಿಯ ಹಿಂಭಾಗ. ಇದರಲ್ಲಿ ಇಲ್ಲೊಂದು ವಿಶೇಷವಾಗಿರ್ತಕ್ಕಂಥ ಉಬ್ಬು ಶಿಲ್ಪ ಇದೆ ಸರ್. ಏನೇನು ಕಾಣುತ್ತೆ ಸರ್ ನೋಡಿ, ಈ ಕಡೆ ಒಂದು ಆನೆ ಇದೆ, ಇಲ್ಲಿ ಒಂದು ವೃಷಭ ಇದೆ, ಹಸು. ಇದು ನೋಡಿ ಸರ್, ಇವಾಗ ಆನೆ ಕಾಣುತ್ತಾ ಸರ್? ಆನೆ ಕಾಣ್ತಾ ಇದೆ. ಇವಾಗ ಹಸು ನೋಡಿ, ಹಿಂಗೆ ಬಂತು ಹಸು ತಲೆ. ಸರ್, ಈ ಕಡೆ ಅದು ಒಂದೇ ಕಣ್ಣು, ಈ ಕಡೆ ಹಸು ತಲೆ, ಈ ಕಡೆ ಕ್ಲೋಸ್ ಮಾಡಿದ್ರೆ ಆನೆ ತಲೆ. ಸರ್, ಈ ಕಡೆ ಆನೆ ತಲೆ ಸೊಂಡ್ಲು, ಈ ಕಡೆ ಕ್ಲೋಸ್ ಮಾಡಿದ್ರೆ ಹಸು ತಲೆ, ಕಂಬು, ಕಣ್ಣು ಮತ್ತೆ ಭುಜ. ಈ ಥರ ಸರ್. ಅಂದರೆ ಒಂದೇ ಕಲಾಕೃತಿಯ ವಿನ್ಯಾಸ ಸರ್ ಇದು. ಅಂದರೆ ಆ ಕಲ್ಯಾಣ ಚಾಲುಕ್ಯರ ಕಾಲದ ಕಲಾಕೃತಿ ವಿನ್ಯಾಸಗಳಿಗೆ ಹಿಡಿದಂಥ ಒಂದು ಕೈಗನ್ನಡಿ ಅನ್ಬೋದು ಸರ್. ಈ ಒಂದು ಚಿತ್ರ ನೋಡಿ ಸರ್, ಇಲ್ಲಿ ಲಿಂಗು, ನಂದಿ ಮತ್ತು ಇಲ್ಲೊಂದು ಪೂರ್ಣಕುಂಭ ಸರ್. ಇದೊಂದು ಧಾರ್ಮಿಕ ಪೂಜಾ ಕೈಂಕರ್ಯವನ್ನು ಹೋಲುವಂಥ ಚಿತ್ರವಾಗಿದೆ. ಜೊತೆಯಲ್ಲಿ ನಮ್ಮ ಭಾಗದಲ್ಲಿ ನಾನು ಹೇಳಿದ್ನಲ್ಲ ಸರ್, ಕಲ್ಲುಗಳು ಅಂದರೆ ಮರಳು ಮಿಶ್ರಿತ ಹಾರ್ಡ್ ಕಲ್ಲುಗಳಂತ, ಅದೇ ಕಲ್ಲಿನಿಂದ ರಚನೆ ಮಾಡಿರ್ತಕ್ಕಂಥ ರಚನೆಗಳು ಸರ್, ಉಬ್ಬು ಶಿಲ್ಪಗಳು. ಯಾಕಂದರೆ ನಮ್ಮಲ್ಲಿ ಗ್ರೀನ್ ಕಲರ್, ಈಗ ಇದು ಸರ್, ಈಗ ಬಸದಿಗಳನ್ನು ನೋಡ್ತೀವಿ ನಾವೆಲ್ಲಿ, ಬದಾಮಿಯಲ್ಲಿ, ಅಲ್ಲಿ ಇಟ್ಟುಗಲ್ಲುಗಳಿಂದ ಬಸದಿಗಳನ್ನು ಕೆತ್ತನೆ ಮಾಡಿದ್ದಾರೆ. ಅಲ್ಲಿರ್ತಕ್ಕಂಥ ಕಲ್ಲಿನ ವಿಧಾನ ಬೇರೆ. ಜೊತೆಯಲ್ಲಿ ಬೇಲೂರು ಚೆನ್ನಕೇಶವ ಟೆಂಪಲ್ ಅವನ್ನೆಲ್ಲ ನೋಡ್ತೀವಿ, ಅಲ್ಲಿನ ಕಲ್ಲಿನ ಒಂದು ವಿಧಾನ ಬೇರೆ. ಅಲ್ಲಿ ಸೂಕ್ಷ್ಮ ಕೆತ್ತನೆಗಳನ್ನೆಲ್ಲ ನೋಡಲಾಗುತ್ತೆ. ಬಟ್ ನಮ್ಮ ಭಾಗದಲ್ಲಿ ಅಂತ ನೋಡಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಈ ಕಲ್ಲಿನ ಒಂದು ಹಾರ್ಡೆಸ್ಟ್ ಏನಿದೆ, ಇಲ್ಲಿ ದೊಡ್ಡ ಉಬ್ಬು ಶಿಲ್ಪಗಳನ್ನು ರಚನೆ ಮಾಡಲಾಗುತ್ತೆ. ಆ ಒಂದು ವಿಧಾನವನ್ನು ಅನುಸರಿಸಿ ಈ ಎಲ್ಲ ಅಲಂಕೃತ ಚಿತ್ರಗಳನ್ನು ಮಾಡಿದ್ದಾರೆ ಸರ್. ಇಲ್ಲಿ ನೋಡಿದರೆ ಇದು ಶಾರದಾ ಮಾತೆಯ ಒಂದು ವೀಣಾಪಾಣಿ ಅಂತಲೇ ಹೇಳ್ಬೋದು ಸರ್, ಶಾರದಾ ಅಥವಾ ವೀಣಾಪಾಣಿ ಚಿತ್ರ. ಆಮೇಲೆ ಮೇಲ್ಗಡೆ ಸರ್, ಅಲ್ಲಿ ಒಂದು ಗಜದ ಚಿತ್ರವನ್ನು ನೋಡ್ಬೋದು. ಆಮೇಲೆ ಇಲ್ಲೊಂದು ಷಟ್ಕೋನವನ್ನು ಸಹ ನೋಡ್ಬೋದು. ಆಮೇಲೆ ಅಲ್ಲಿ ಸರ್ ಕೊನೆಯಲ್ಲಿ ಆ ಭಾಗದಲ್ಲಿ ಅದೊಂದು ರತಿ ಚಿತ್ರ ಅಂತೇಳಿ ಕರೀತಾರೆ ಸರ್. ಅದು ಮಿಥುನ ಶಿಲ್ಪ. ಮಿಥುನ ಶಿಲ್ಪ, ರತಿ ಚಿತ್ರ ಅಂತೇಳಿ ಕರೀತಾರೆ ಸರ್. ಇನ್ನೊಂದು ವಿಶೇಷ ಸರ್, ಈ ಭಾಗದಲ್ಲಿ ಅತಿ ಹೆಚ್ಚು ಉಬ್ಬು ಶಿಲ್ಪಗಳನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ. ಅದು ವೀರಭದ್ರೇಶ್ವರ ಚಿತ್ರ ಸರ್. ಅದು ವೀರಭದ್ರೇಶ್ವರ, ಇದು ಸರ್ಪ. ಆಮೇಲೆ ಇಲ್ಲಿ ಕೆಳಗಡೆ ಸರ್, ಇದು ಜಿಂಕೆ ಮತ್ತು ನಂದಿ, ವೃಷಭ ಚಿತ್ರವನ್ನು ನಾವು ಇಲ್ಲಿ ನೋಡ್ಬೋದು. ನಂತರದಲ್ಲಿ ಈ ಗಣೇಶ ಮತ್ತು ಮೇಲ್ಗಡೆ ಆನೆಯ ಒಂದು ಚಿತ್ರ. ಅದೆಲ್ಲ ಆದಮೇಲೆ ಇಲ್ಲಿ ಒಂದು ವೀಣಾಪಾಣಿ ಸರ್, ಇದು ಕೂಡ. ಅದರ ನಂತರ ಇಲ್ಲಿ ಇರ್ತಕ್ಕಂಥದ್ದು ಪದ್ಮನಾಭನ ಚಿತ್ರ ಸರ್. ಈ ಪದ್ಮನಾಭ ಚಿತ್ರದ ವಿಶೇಷ ಏನಂತ ಹೇಳಿದ್ರೆ, ಇದೊಂದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ, ಇದೊಂದು ಶೈವ ದೇವಾಲಯ ಅಂತ ಹೇಳ್ಬೋದು ಸರ್. ಮಲ್ಲಿಕಾರ್ಜುನ ಮೀನ್ಸ್ ಶಿವ, ಶೈವ ದೇವಾಲಯ. ಆದರೆ ಇಲ್ಲಿರ್ತಕ್ಕಂಥ ಆಕಾರ ಇದು ವಿಷ್ಣುವಿನ ಒಂದು ಚಿತ್ರ ಸರ್. ಇದು ವಿಷ್ಣು ಅಂದರೆ ವೈಷ್ಣವ ಮತ್ತು ವಿಷ್ಣು ಸಂಪ್ರದಾಯ ಇದ್ದಂಥ ಕಾಲದಲ್ಲಿನೇ ಇಂಥ ರಚನೆಗಳು ಹೆಂಗೆ ಸಾಧ್ಯ ಅದು ಅನ್ನುವಂಥದ್ದು ನಾವು ನೋಡ್ಬೋದು ಸರ್. ಮೂಲತಃ ಕಲ್ಯಾಣ
ಕಲ್ಯಾಣಿ ಚಾಲುಕ್ಯರು ಏನಿದಾರಲ್ಲ ವೈಷ್ಣವ ಪಂಥದಿಂದ ಅವರು ಬಂದವರಾಗಿದ್ದರು ಮತ್ತು ಜೈನಿಸಮನ್ನು ಅವರು ಪೋಷಣೆ ಮಾಡ್ತಿದ್ರು. ಆದರೆ ಅವ್ರ ಮೇಲೆ ದಾಳಿ ಮಾಡಿದಂಥ ಈ ಚೋಳರೇನಿದ್ದಾರೆ ಆ ಚೋಳರು ಶೈವ ಮೂಲದವರಾಗಿದ್ದರು ಸರ್. ಎಸ್ ಶೈವ ಆರಾಧಕರು. ಆ ಸಮಯದಲ್ಲಿನೇ ದೇವಸ್ಥಾನ ದಾಳಿಗೊಳಗಾಗಿರ್ಬೋದು ಅಂತಲೂ ಕೆಲವೊಬ್ಬ ಇತಿಹಾಸಕಾರರು ಅಭಿಪ್ರಾಯ ಪಡ್ತಾರೆ ಸರ್. ಆಮೇಲೆ ಸರ್ ಇದು ಮತ್ತೆ ಜೀರ್ಣೋದ್ಧಾರ ಆಗಿರ್ತಕ್ಕಂಥ ದೇವಸ್ಥಾನ. ಅಂದರೆ ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಇರ್ತಕ್ಕಂಥ ಉತ್ತಮ ಕಟ್ಟಡವು ದಾಳಿಗೊಳಗಾಗಿ ನಶಿಸಿ ಹೋಗಿದ್ದರಿಂದ ಪುನರ್ನಿರ್ಮಾಣ ಮಾಡಿರ್ಬೋದು ಸರ್ ಇದನ್ನು ಬೇರೆಯವರು. ಹಂಗಾಗಿನೇ ಅರ್ಧ ಚಿತ್ರಗಳು ಬೇರೆ ಬೇರೆ ಇದೆ ನೋಡಿ. ಸಾಮಾನ್ಯವಾಗಿ ಮೊದಲೇ ನಾವು ಮಾಡಿದ್ದರೆ ಎಲ್ಲವೂ ಸರಿಯಾಗಿ ಇರ್ತಿತ್ತು. ಆಮೇಲೆ ಅಲ್ಲಿ ಒಂದು ಕಲ್ಲಿನಲ್ಲಿ ಅರ್ಧ ಚಿತ್ರ ಇದೆ ಸರ್, ಅರ್ಧ ಚಕ್ರ ಇದೆ. ಅಂದರೆ ಎಲ್ಲೋ ವಿಭಿನ್ನವಾದದನ್ನು ತಂದು ಒಟ್ಟ ಕಟ್ಟಡ ಮಾಡಿ ಪೂರ್ಣಗೊಳಿಸಿರೋ ಹಾಂ ಅಷ್ಟೇ. ಆ ಬ್ರಿಡ್ಜ್ ಕಾಣುತ್ತಲ್ಲ ಸರ್, ಸರ್ ಆ ಬ್ರಿಡ್ಜ್ ಕಾಣುತ್ತಲ್ಲ ಸರ್, ಆ ಬ್ರಿಡ್ಜ್ ಕಾಣತಕ್ಕಂಥದ್ದು ಅದೇನಿದೆ ಅದು ಇಲ್ಲಿ ಹಳ್ಳ ಅಂತಾರೆ ಸರ್. ಅದೇ ಒಂದು ಉಪನದಿ ಸರ್. ಅದು ನದಿ ಸರ್, ಉಪನದಿ. ಒತ್ತುವರಿಯಾಗೆಲ್ಲ ಸ್ವಲ್ಪ ರೆಡ್ಯೂಸ್. ಇಲ್ಲ ಸರ್, ಕೃಷ್ಣ ನದಿ ಏನಿಲ್ಲ. ಇದು ಗದಗ ಕಡೆಯಿಂದ ಬರುತ್ತೆ ಸರ್. ಇಲ್ಲಿ ಇದರ ಜನ್ಮಸ್ಥಳ ಅದು ಕಳಕನಾಥ ಅಂತೇಳಿ ಗೊತ್ತಿರ್ಬೋದು ಸರ್. ಈಗ ಕಳಕಪ್ಪ ಅಂತ ಹೆಸರಿಡ್ತಾರೆ. ಕಳಕಮಲ್ಲಯ್ಯ ಕೇಳಿರಲ್ಲ. ಆ ಕಡೆಯಿಂದ ಇದು ಹುಟ್ಟಿ ಈ ಕಡೆ ಬರುತ್ತೆ ಸರ್ ನಮ್ಮ ಭಾಗದಲ್ಲಿ. ಮಳೆಗಾಲದಲ್ಲೆಲ್ಲ ಭಾಳ ರಭಸವಾಗಿ ಒಂದು 1/2 ಕಿಲೋಮೀಟ್ರ್ ವೈಡಲ್ಲಿ ಹರಿತೈತೆ ಸರ್. ಹಿಂಗೆ ಅಗಲ ಜಾಸ್ತಿ ಸರ್. ಅದು ಬ್ರಿಡ್ಜ್ ಒಂದು ಸ್ವಲ್ಪ ಸಣ್ಣದಿತ್ತು ಸರ್. ಅದು ಇವಾಗ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. ಇಲ್ಲ ಸರ್, ಕಡಿಮೆ. ಇವಾಗ ಮಳೆಗಾಲದಲ್ಲಿ ಅಲ್ಲೆಲ್ಲ ಕಾಣುತ್ತೆ ನೋಡಿರಿ ಸರ್. ಹಿಂದ್ಗಡೆ ನೀರು ಐತಿ, ಈ ಕಡೆ ಮುಂದ್ಗಡೆ ಇಲ್ಲ, ಸ್ವಲ್ಪ ವೈಡ್ ಐತಿ ಸರ್. ಇಲ್ಲಿ ಜೊತೆಯಲ್ಲಿ ಇಲ್ಲಿ ಕಾಣತಕ್ಕಂಥ ದೊಡ್ಡ ಬ್ರಿಡ್ಜ್ ಏನಿದೆ ಅದು ಕೆನಲ್ ಸರ್. ಅದು ಅಂದರೆ ಈ ತುಂಗಭದ್ರಾ ಡ್ಯಾಮ್ಗೆ ಏನು ಹೊಸಪೇಟೆ ಹತ್ರ ಡ್ಯಾಮ್ ಇದೆಯಲ್ಲ ಆ ಎಡದಂಡೆ ಸರ್. ಇದು ಎಡದಂಡೆ ಕೆನಲ್. ಎಡದಂಡೆ ಇಲ್ಲಿರ್ತಕ್ಕಂಥದ್ದು ಕೆರೆ ಸರ್. ಅದು ನಮ್ಮ ಮಸ್ಕಿಗೆ ಕುಡಿಯೋ ನೀರಿನ ಯೋಜನೆ ಸರ್. ಇದು ಟೋಟಲ್ ನಮ್ಮ ಮಸ್ಕಿ ಟೌನ್ ಸರ್. ಇದು ಕುಡಿಯೋ ನೀರಿನ ಯೋಜನೆ ಮಾಡಿದ್ದಾರೆ ಸರ್. ಇಡೀ ಟೌನ್ಗೆ ಅಲ್ಲಿಂದನೇ ಸಪ್ಲೈ ಮಾಡ್ತಾರೆ ಸರ್. ಸರ್ ಇಲ್ಲಿ ಮೇಲೆ ಗುಡ್ಡಕ್ಕೆ ಸಪ್ಲೈ ಮಾಡ್ತಾರೆ ಸರ್. ಇಲ್ಲಿದ್ದ ಈ ಕಡೆ ಸಿಟಿಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅಂದರೆ ಕೆನಾಲಿಂದ ಕೆರೆ ತುಂಬಿಸ್ತಾರೆ. ಆ ಕೆರೆಯಿಂದ ಗುಡ್ಡು ಕೊಡ್ಕೊಂಡು ಗುಡ್ಡದಿಂದ ಎಲ್ಲ ಕಡೆ ಸಪ್ಲೈ ಮಾಡ್ತಾರೆ ಸರ್. ಅಲ್ಲಿಂದ ವಾಟರ್ ಟ್ಯಾಂಕ್ಗಳದಾವೆ ಸರ್, ಸಣ್ಣ ಪುಟ್ಟ ವಾಟರ್ ಟ್ಯಾಂಕ್ ಸಪ್ಲೈ ಮಾಡಿ. ಅಲ್ಲಿ ಒಂದು ವಾಟರ್ ಟ್ಯಾಂಕು, ಇಲ್ಲೊಂದು ವಾಟರ್ ಟ್ಯಾಂಕ್, ಇನ್ನೊಂದು 2-3 ಇದಾವೆ ಸರ್ ಈ ಕಡೆ. ಕಂಪ್ಲೀಟ್ ಸರ್. ಇಷ್ಟೇ ನಮ್ಮ ಮಸ್ಕಿ ಟೌನ್ ಇರೋದೇ ಇಷ್ಟು ಸರ್. ಇದು ಮಸ್ಕಿ ಮೂಲ ಊರು ಸರ್. ಇದು ಸ್ಥಳ ಸೆಂಟ್ರಲ್ ಇರೋದು. ಆ ಕಡೆ ಮತ್ತು ಈ ಕಡೆ ಇವಾಗ ಡೆವಲಪ್ಮೆಂಟ್ ಸಿಟಿ ಸರ್. ಇದು ಎಕ್ಸ್ಟೆನ್ಷನ್ಸ್ ಆಗ್ತಾ ಇದೆ. ಎಕ್ಸ್ಟೆನ್ಷನ್ಸ್ ಆಗಿ ರಿಯಲ್ ಎಸ್ಟೇಟ್ ಎಲ್ಲ ಡೆವಲಪ್ ಆದಂಗೆ ಇದು ಆಗ್ತಾ ಇದೆ ಸರ್. ಇಲ್ಲಿಂದ ಕಂಟಿನ್ಯೂ ಆದಂಥ ಚಿತ್ರಗಳೇನಿದಾವೆ ಸರ್. ಇಲ್ಲಿ ಕೆಳಗಡೆ ಸರ್ ಇವಾಗ ಯುದ್ಧಕ್ಕೆ ಹೋಗ್ತಕ್ಕಂಥ ಕೆಲವು ಚಿತ್ರಗಳು ಸರ್. ಇಲ್ಲಿ ಕುದುರೆ. ಸರ್ ಕುದುರೆ. ಇದು ಕುದುರೆಯಿಂದ ಹತ್ತಿ ಬರ್ತಕ್ಕಂಥ ಚಿತ್ರ ಸರ್. ಇದು ಸರ್ ನೋಡಿ, ಇಲ್ಲಿ ಈ ಚಿತ್ರ ನೋಡಿ ಸರ್, ಸ್ವಲ್ಪ ವಿಶೇಷ ಇದು. ಇದನ್ನು ಆ್ಯಕ್ಚುಲಿ ಅಂದರೆ ಮೇಲ್ಛಾವಣಿಗೆ ಬಳಸಿರ್ತಕ್ಕಂಥದ್ದು ಸರ್. ಇದು ಇರೋದೇ ಮೇಲ್ಛಾವಣಿಗೆ ಇರುತ್ತೆ ಸರ್. ಅಂದರೆ ಮುಂದ್ಗಡೆ ಇರೋದು ಡಿಸ್ಟ್ರಾಯ್ ಆಗಿರೋದಕ್ಕೆ ಉದಾಹರಣೆ ಸರ್. ಸರ್ ಈ ಭಾಗದಲ್ಲಿ ಈಗ ಬಿದ್ದಿರೋ ಕಲ್ಲುಗಳು ಅಂದರೆ ಇದೆಲ್ಲ ಸಿಮೆಂಟ್ ಮಾಡಿದ್ದಾರೆ ಸರ್. ಇವೆಲ್ಲ ಇದೀಗ ಕಂಬದ ಚಿತ್ರ ಸರ್. ಇದು ಕಂಬ. ಇದನ್ನು ಫ್ರಂಟಲ್ಲಿಟ್ಟು ಗರಡುಗಂಬ ಥರ ಮಾಡಿದ್ದಾರೆ ಸರ್. ಅದು ಕೂಡ ಕಂಬ. ಆಮೇಲೆ ಅಲ್ಲಿದ್ದ ಸರ್ ಅವಾಗ ಮುಂದ್ಗಡೆ ತುಂಡುಗಳನ್ನು ಮಾಡಲಿಕ್ಕೆ ಕಂಬಗಳು ಸರ್. ಕಂಪ್ಲೀಟ್ ಗರ್ಭಗುಡಿ, ಪ್ರಾಂಗಣ, ಹೊರಾಂಗಣ ಮಾಡಲಿಕ್ಕೆ. ಅಂದರೆ ಅಲ್ಲಿದ್ದ ಈ ಕಡೆ ಇರ್ತಕ್ಕಂಥದ್ದು ನಶಿಸಿ ಹೋಗಿದೆ. ಈ ಚಿತ್ರ ಏನಿದೆ ಗರ್ಭಗುಡಿಯ ಎಂಟ್ರೆನ್ಸ್ ಹೊರಭಾಗ ಏನಿರುತ್ತಲ್ಲ ಸರ್, ಪ್ರಪ್ರಥಮ ಹೊರಭಾಗ ಅಲ್ಲಿ ಇರುತ್ತೆ ಸರ್. ಇದು ದ್ವಾರಪಾಲಕರ ಚಿತ್ರ ಸರ್. ಇದು ಇಲ್ಲಿ ದ್ವಾರ ಎಲ್ಲಿ ಏನು ಅಂದರೆ ದಾಳಿಗೊಳಗಾಗಿ ಚಲಾಪಿಲಿ ಆಗಿರ್ತಕ್ಕಂಥದ್ದನ್ನು ಅಲ್ಲಿ ನಿಂದಿರಿಸಿದ್ದಾರೆ ಸರ್ ಅಷ್ಟೇ. ಯಾಕಂದರೆ ಇದು ಪೂರ್ಣ ಕಟ್ಟಡ. ಈ ಕಡೆ ನೋಡಿ ಸರ್, ಇದನ್ನು ಒಡೆದಿದ್ದು ಸರ್. ಇದು ಕಂಪ್ಲೀಟ್ ಇದು ಡೆಮಾಲಿಷ್ ಆಗಿದೆ. ಅಂದರೆ ಇಲ್ಲಿ ಕಂಪ್ಲೀಟಾಗಿ ಇನ್ನೊಂದು ಚಿತ್ರ ಮುಂದ್ಗಡೆ ಇದೆ ಸರ್. ಈಗ ನವರಂಗ ಅದನ್ನು ಯಾವ ದಾಳಿಕೋರರಿಂದ ಒಳಗಾಗಿದ್ದು ಗೊತ್ತಿಲ್ಲ. ಬಟ್ ಹಂಗೆ ದಾಳಿಗೊಳಗಾಗಿ ನಶಿಸಿ ಹೋಗಿದೆ. ಬಟ್ ಇದನ್ನೇ ಮತ್ತೆ ಜೀರ್ಣೋದ್ಧಾರ ಮಾಡಿ ಕಂಪ್ಲೀಟಾಗಿ ಪೂಜಾ ಕೈಂಕರ್ಯವನ್ನು ನಡೆಸ್ತಿದ್ದಾರೆ ಸರ್. ಹಾಂ ಸರ್. ಬರ್ರಿ ಸರ್, ಒಳಗಡೆ ಬರ್ರಿ ಸರ್. ಬಂದು ಹೋಗೋದು ಸರ್, ಹೋಗೋದಿಲ್ಲ, ಏನು ತೊಂದರೆ ಇಲ್ಲ. ಬರ್ರಿ ಸರ್. ಶಿವಮಯ ಸರ್, ಎಲ್ಲ ಶಿವ. ಸರ್ ಸ್ವಲ್ಪ ಆ ಕಡೆ ಸರ್. ಇಲ್ಲಿ ಐತಲ್ಲ ಮೂರ್ತಿ, ಇದೇ ಮೂರ್ತಿ. ಹಾಂ ಸರ್, ಇದು ಇರ್ತಕ್ಕಂಥ ಉದ್ಭವ ಮೂರ್ತಿ ಸರ್. ಇಲ್ಲಿ ಇದು ಜಡೆ ಇರೋದ್ರಿಂದ ನಮ್ಮ ಇವರು ಸರ್, ಏನು ಚನ್ನಬಸಪ್ಪ ಸರ್ ಹೇಳಿದ್ನಲ್ಲ ಅವರು, ಇದು ಜಟಲಿಂಗೇಶ್ವರ ದೇವಸ್ಥಾನ ಅಂತ ಅವ್ರು ಹೇಳಿದ್ರು ಸರ್. ಇದು ಹಾಂ ಸರ್, ಹಾಂ ಸರ್. ಹಾಂ ಈ ಒಂದು ಹಾಂ ಇದೆ ಸರ್. ಇದೆ
ಡೈಲಿ ಪತ್ರೆ ಎಲ್ಲ ಹೂವಿನಿಂದ ಪೂಜಾ ಕೈಂಕರ್ಯವನ್ನು ಮಾಡ್ತಾರೆ. ಇವರು ಅರ್ಚಕರು ಸರ್, ಇವಾಗ ಬಿಟ್ಟಿದ್ರಲ್ಲ ಅವರೇ ಮುಖ್ಯ ಅರ್ಚಕರು ಸರ್ ಇಲ್ಲಿ. ಆದರೆ ಈಗ ನಮ್ಮ ಮಸ್ಕಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತೇಳಿ ಇಲ್ಲಿ ಆರಾಧನೆ ಮಾಡಲಾಗುತ್ತೆ ಸರ್. ಪ್ರತಿ ವರ್ಷ ಶ್ರಾವಣದಲ್ಲಿ ವಿಶೇಷ ಪೂಜೆಗಳು ನಡೀತೇವೆ ಸರ್. ಇಲ್ಲಿ ಶ್ರಾವಣದ ಕೊನೆ ವಾರ ವಿಶೇಷವಾಗಿ ಕೆಳಗಡೆ ಜಾತ್ರೆ ಆಗುತ್ತೆ ಸರ್. ಇಲ್ಲಿ ಬ್ರಹ್ಮರಾಮ ದೇವಸ್ಥಾನ ಅಂತಿದೆ, ಕೆಳಗಡೆ ಜಾತ್ರೆ. ಆಮೇಲೆ ವರ್ಷದ ಇದರಲ್ಲಿ ಭರತ ಹುಣ್ಣಿಮೆ ಬರುತ್ತೆ ಸರ್, ಭಾರತ ಹುಣ್ಣಿಮೆ. ಅದರಲ್ಲಿ ಊರಲ್ಲಿ ಟೌನಲ್ಲಿ ಒಂದು ದೇವಸ್ಥಾನ ಇದೆ ಸರ್, ಇದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿ ದೊಡ್ಡ ರಥೋತ್ಸವ ಆಗುತ್ತೆ ಸರ್. ಈಗ ಒಂದು ವರ್ಷದ ಹಿಂದೆಯೇ ಹೊಸ ರಥೋತ್ಸವವನ್ನು ಮಾಡಿಸಿದ್ದಾರೆ ಸರ್, ಹೊಸ ರಥವನ್ನು. ಅದು ರಥೋತ್ಸವ ಅವಾಗ ಭಾಳ ವಿಜೃಂಭಣೆಯಿಂದ ನಡೀತೈತೆ ಸರ್. ಓಕೆ, ಇಲ್ಲೇ ಅವು ಮೆಟಲ್ ಕಲ್ಲು ಅದು, ಅವು ಆ ಕಡೆ ಇದ್ದು ತೋರಿಸಿದ್ವಿ ಸರ್. ಇಲ್ಲಿ ಒಂದು ಮೆಟಲ್ ಕಲ್ಲಿದೆ ಸರ್, ಅಂದರೆ ಬಾರಿಸಿದ್ರೆ ಸಿದ್ಧಗಂಗೆಯಲ್ಲಿ ಹಳೆ ಮಠ ಐತಲ್ಲ ಸರ್, ಲಾಸ್ಟ್ ಹಳೆ ಮಠದ ಮುಂದ್ಗಡೆ ಒಂದು ನಂದಿ, ನಂದಿ ಹಣೆಗೆ ಬಾರಿಸಿದ್ರು ಜಣ್ ಅಂತ ಸರ್. ಅಂದರೆ ಅದು ಕಲ್ಲಿನ ಒಂದು ವಿಶೇಷ ಗುಣ ಸರ್. ಅದು ನಮ್ಮ ಬೆಟ್ಟದಲ್ಲಿ ಜಾಸ್ತಿ ಆ್ಯಡ್ ಆಗಿಬಿಟ್ಟಿದೆ, ಏನೋ ಗೊತ್ತಿಲ್ಲ ಸರ್ ಅದನ್ನು. ಅದು ಆಮೇಲೆ ಎಲ್ಲದಕ್ಕೂ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಚಿತ್ರವನ್ನು ನೀವು ಇಲ್ಲಿ ಕಾಣ್ಬೋದು ಸರ್. ವಿಶೇಷವಾಗಿರ್ತಕ್ಕಂಥ ಚಿತ್ರ ಸರ್ ಇದು. ಕಾಣ್ತಾ ಸರ್, ಒಂದು ವೃತ್ತಾಕಾರದಲ್ಲಿ 3 ಅಂಶಗಳು ಸರ್. ಇಲ್ಲಿ ನೋಡಿ ಸರ್, ಒಂದು ಅಂಶ, 2 ಅಂಶ, 3 ಅಂಶ, ಅದ್ರ ಕುತ್ತಿಗೆಗಳು ಸರ್ 1, 2, 3. ಅಂದರೆ ಸರ್ ನೋಡಿ, ಈ ಒಂದು ಅಂಶ ಇಲ್ಲಿ, ಓಕೆನಾ, ಈ ಅಂಶದ ಕುತ್ತಿಗೆ ಇಲ್ಲಿ, ಈಗ ಈ ಅಂಶದ ಕುತ್ತಿಗೆ ಇಲ್ಲಿ. ಸರ್, ಅಂದರೆ ಒಂದೇ ವೃತ್ತಾಕಾರದಲ್ಲಿ 3 ಅಂಶಗಳ ಚಿತ್ರವನ್ನು ನಾವು ನೋಡ್ಬೋದು ಸರ್. 1, 2, 3. ಸರ್, ಓಕೆ, 1, 2, 3 ಚಿತ್ರಗಳನ್ನು, ಅಂದರೆ ವೃತ್ತಾಕಾರದಲ್ಲಿ ಇರ್ತಕ್ಕಂಥ ಅಂಶಗಳ ಚಿತ್ರವನ್ನು ನಾವು ನೋಡ್ಬೋದು ಸರ್. ಅವು ಹಿಂಗೆ ಹಿಡ್ಕೊಂಡ್ಬಿಟ್ಟೆ ಒಂದಕ್ಕೊಂದು ಎಣ್ಕೊಂಡ್ರು. ಏನು ಈ ವಿಶೇಷ ಚಿತ್ರ ಅಂತ ಹೇಳಿದ್ರೆ, NCERT ಕೇಳಿರ್ಬೋದು ಸರ್ ನೀವು. 1962ರಲ್ಲಿ ಅದನ್ನು ಕೇಂದ್ರ ಸರ್ಕಾರ ಸ್ಥಾಪನೆ ಮಾಡುತ್ತೆ ಸರ್. ಸರ್, ನ್ಯಾಷನಲ್ ಕೌನ್ಸಿಲ್ ಆಫ್ ಟೀಚರ್ ಆ್ಯಂಡ್ ರಿಸರ್ಚ್ ಕೌನ್ಸಿಲ್ ಐತಿ ಸರ್. ಅದು ಅಂದರೆ ಈ ಸಂಶೋಧನೆ ಮತ್ತು ತರಬೇತಿಗಾಗಿ ಶಿಕ್ಷಕರ ಒಂದು ಇದಕ್ಕೆ ಅವ್ರಿಗೆ ಇದನ್ನು ಮಾಡೋ ಸಂಸ್ಥೆಗೆ ಇದನ್ನು ಲೋಗೋವಾಗಿ ತೊಗೊಂಡಿದ್ದಾರೆ ಸರ್. ಅದು ಯಾಕೆ ತೊಗೊಂಡಿದ್ದಾರೆ ಅಂತ ನಾವು ಸುಮ್ಮನೆ ನೋಡೋದಾದರೆ, ಅಂಶ ಯಾರ ವಾಹನ ಸರ್? ತಾಯಿ ಸರಸ್ವತಿಯ ವಾಹನ, ವಿದ್ಯಾದಾತೆ. ಅದನ್ನೇ ಎಲ್ಲ ರೀತಿಯಿಂದ ಸರ್, ರಿಸರ್ಚಿಗಿರ್ಬೋದು, ತರಬೇತಿಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲದಕ್ಕೂ ಅದರ ಕೃಪೆ ಆಗುತ್ತಾನೋ ಉದ್ದೇಶಕ್ಕೆ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಈ ಅಂಶಗಳ ವೃತ್ತಾಕಾರದ 3 ಅಂಶಗಳು ಒಂದಕ್ಕೊಂದು ಎಣ್ಕೊಂಡಿರ್ತಕ್ಕಂಥ ಚಿತ್ರವನ್ನು NCERT ಸಿಂಬಲ್ ಆಗಿ ನಮ್ಮ ಮಸ್ಕಿಯಿಂದನೇ ಪಡ್ಕೊಂಡಿದೆ ಸರ್. 1962ರಲ್ಲೇ ಇದನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಅದರ ಉಬ್ಬು ಶಿಲ್ಪ ನಮ್ಮ ಮಸ್ಕಿಯಲ್ಲಿರೋದೇ ವಿಶೇಷ ಸರ್. ಇಲ್ಲಿಂದನೇ ಕಾಪಿ ಮಾಡಿ ಅವರು ಅದನ್ನು ಬಳಸ್ತಿದ್ದಾರೆ ಸರ್. ಲೋಗೋ ಮಾಡ್ಕೊಂಡಿದ್ದಾರೆ ಸರ್. ಈ ಒಂದು ಈ ವೃತ್ತಾಕಾರದಲ್ಲಿರ್ತಕ್ಕಂಥ ಈ ರಚನೆ ಇದೆಯಲ್ಲ ಸರ್, ಇದು ಕ್ರಿಸ್ತಪೂರ್ವ 4ನೇ ಶತಮಾನಕ್ಕೂ ಮೊದಲಿದ್ದಂಥ ರಚನೆ ಅಂತ ಹೇಳ್ತಾರೆ ಸರ್. ಇಟ್ ಈಸ್ ನಾಟ್ ನೌ, ಈಗಿಂದಲ್ಲ ಸರ್, 2000 ವರ್ಷಗಳ ಹಿಂದಿಂದು. ಅಂದರೆ ಅಶೋಕನ ಕಾಲ ಏನಿದೆಯಲ್ಲ, ಆ ಅಶೋಕನ ಕಾಲಕ್ಕೂ ಮೊದಲು ಇರ್ತಕ್ಕಂಥ ರಚನೆ, ಅಂದರೆ ಆಗಿನ ಕಲ್ಪನೆಯಲ್ಲಿ ಆದಂಥ ರಚನೆ ಸರ್ ಇದು. ಅದರ ಇದನ್ನು ರಚನೆ ಮಾಡಿರೋ ಯಾರು ಮಾಹಿತಿ ಇಲ್ಲ. ಬಟ್ ಆ ಕಾಲಕ್ಕೂ, ಅಂದರೆ ಅಶೋಕನ ಕಾಲಕ್ಕೂ ಮುಂದಿನ ಕಾಲದ ರಚನೆ ಅಂತ ಇದ್ರ ಬಗ್ಗೆ ಹೇಳ್ತಾರೆ ಸರ್. ಹಂಗಾಗಿನ ಅತ್ಯಂತ ವಿಶೇಷವಾಗಿರ್ತಕ್ಕಂಥ ಚಿತ್ರ ನೋಡ್ರಿ. ವೃತ್ತಾಕಾರದಲ್ಲಿ ಎಲ್ಲಿನೂ ಇಂಚು ಮಿಂಚಿಲ್ಲ, ಕರೆಕ್ಟ್ ಆಗಿದೆ. ಆಮೇಲೆ ಅಂಶಗಳ ಚಿತ್ರದಲ್ಲೂ ಇಂಚು ಮಿಂಚಿಲ್ಲ. ರಚನೆ ನೋಡ್ರಿ ಪರಸ್ಪರ. ಈ ಅಂಶದ ಕುತ್ತಿಗೆ ಒಂದು ಈ ಅಂಶದ ಎದೆಗೆ, ಈ ಅಂಶದ ಕುತ್ತಿಗೆ ಒಂದು ಈ ಅಂಶದ ಎದೆಗೆ, ಈ ಅಂಶ ಬಂದು ಈ ಅಂಶದ ಎದೆಗೆ, ಒಂದಕ್ಕೊಂದು ಟಚ್ ಆಗಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು ಸರ್. 3 ಹೂ ಇದೆ, ಪುಷ್ಪದಳ 2, 3 ಹೂ ಇದೆ. ಎಸ್. ಅಂದರೆ ಇವಾಗ ತರಬೇತಿ, ಶಿಕ್ಷಣ, ಈ ಥರ ಒಂದು ಅಂದರೆ ಸಂಶೋಧನೆ, ಇದಕ್ಕೆಲ್ಲ ಒಂದು ಪುಷ್ಟಿ ನೀಡುವಂಥ ಶಕ್ತಿ ಬರಲಿ ಅನ್ನೋ ಉದ್ದೇಶಕ್ಕೇ ಈ ಅಂಶಗಳು ಇರ್ತಕ್ಕಂಥ ಒಂದು ವೃತ್ತಾಕಾರ ಚಿತ್ರವನ್ನು ಅವ್ರು ತೊಗೊಂಡಿರ್ಬೋದು ಸರ್. ಅದು ನಮ್ಮೂರಿನಿಂದ ಸೆಲೆಕ್ಟ್ ಮಾಡಿರೋದು ನಮ್ಮ ಮಸ್ಕಿ ಎಮ್ಮೆ. ರಾಯಚೂರು ಜಿಲ್ಲೆಯ ಮಸ್ಕಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಒಂದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಗರ್ಭಗುಡಿಯ ದಕ್ಷಿಣ ಭಾಗದಲ್ಲಿ ಈ ಒಂದು ಚಿತ್ರ ಇದೆ ವೀಕ್ಷಕರೇ. ಯಾರಾದರೂ ಮಸ್ಕಿ ವಿಸಿಟ್ ಮಾಡಿದಲ್ಲಿ ಇದನ್ನು ಬಂದು ನೋಡಿ ಹೋಗ್ರಿ. ಅಶೋಕನ ಶಿಲಾಶಾಸನ ಮತ್ತು ಈ ಒಂದು ಮುಖ್ಯ, ಯಾಕಂದರೆ ರಾಷ್ಟ್ರೀಯ ಒಂದು ಆಯೋಗ, ಒಂದು ಸಂಸ್ಥೆ ಇಲ್ಲಿಂದ ಒಂದು ಈ ಚಿತ್ರವನ್ನು ತನ್ನ ಸಂಸ್ಥೆಗೆ ಲೋಗೋ ಮಾಡಿಕೊಂಡಿದೆ. ಅಂದರೆ ಸುಮಾರು 1962ರಲ್ಲಿ ಸ್ಥಾಪನೆ ಆಗಿರೋ ಸಂಸ್ಥೆ ಇಂದಿಗೂ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಿದೆ. ಎಸ್ಪೆಷಲಿ ಫಾರ್ ಎಜುಕೇಷನ್, ಇಟ್ ಈಸ್ ನೆವರ್ ಎಂಡ್. ಅಂಥದಕ್ಕೆ ಬಳಸಿರ್ತಕ್ಕಂಥ ಒಂದು ಲೋಗೋ ಇದು. ಅದು ನಮ್ಮ ಮಸ್ಕಿಯಲ್ಲಿದೆ, ನಮ್ಮ ಎಮ್ಮೆ. ಸ್ಥಳೀಯರೇ ಬರಲಿ, ದೂರದವರೇ ಬರಲಿ, ಬಂದರೆ ಇದನ್ನು ಖಂಡಿತ ನೋಡಿ ಹೋಗಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.